ಯಾರಿಗಾದ್ರು ಜ್ವರ ಬಂತು ಅಂದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ಏನಾಗುತ್ತೆ, ನಮ್ಗೆ ಅಟ್ಲೀಸ್ಟ್ ಇವ್ರ ಡಾಕ್ಟರ್ ಹತ್ರ ಕಳಿಸ್ಬೇಕೋ ಬೇಡ ಅಂತ. ಸ್ನೇಹಿತರೆ, ಇವತ್ತು ನನ್ನ ಟೀಮ್ ಜೊತೆಗೆ ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಷಯ ಅಂತಂದರೆ ನಿಮಗೆ ಫಸ್ಟ್ ಏಡ್ ಬಾಕ್ಸ್ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಣ. ಈ ಫಸ್ಟ್ ಏಡ್ ಬಾಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಗೋಲ್ಡ್ ಬಾಕ್ಸ್ ಥರ ಆ್ಯಕ್ಚುಲಿ ನಾನು ಕನ್ಸಿಡರ್ ಮಾಡೋದು. ಯಾಕಂತಂದರೆ ಈ ನಡುವೆ ಈ ಇಂಜುರೀಸ್ ಎಲ್ಲ ಕಾಮನ್, ಈ ಸ್ಪೋರ್ಟ್ಸ್ ಇಂಜುರೀಸ್ ಆಗಿ ಮಕ್ಕಳಲ್ಲಿ ಮತ್ತು ಈ ಬಸ್ ಆಕ್ಸಿಡೆಂಟ್ಸು ಅವು ಇವೆಲ್ಲ ಕಾಮನ್ ಆಗಿಬಿಟ್ಟು, ಈವನ್ ಬರ್ನ್ಸ್ ಇಂಜುರೀಸ್ ಎಲ್ಲ ಕಾಮನ್ ಆಗಿಬಿಟ್ಟೋದ್ರಿಂದ ಈ ಫಸ್ಟ್ ಏಡ್ ಬಾಕ್ಸ್ ಅನ್ನೋದನ್ನು ಕೊಡೋದ್ರಿಂದ ಭಾಳನೇ ಇನಿಷಿಯಲ್ ರಿಸ್ಕ್ ಆಫ್ ಇನ್ಫೆಕ್ಷನ್ ಏನಾಗುತ್ತಲ್ಲ ಪೇಷಂಟ್ಸ್ಗೆ, ಅದನ್ನು ಭಾಳನೇ ತಡಿಬೋದು. ಈ ಗೋಲ್ಡನ್ ಅವರಲ್ಲಿ ಸಿಗೋದೇ ಫಸ್ಟ್ ಏಡ್ ಬಾಕ್ಸ್ ಅನ್ನೋದಿದ್ರೆ ಎಷ್ಟೋ ನಾವು ಇನ್ಫೆಕ್ಷನ್ನ ತಡಿಬೋದು. ಯಾಕಂದರೆ ಈ ಓಪನ್ ಇಂಜುರೀಸಲ್ಲಿ ರೋಡ್ ಸೈಡ್ ಆಗಲಿ ಎಲ್ಲಾದರೂ ಆದಾಗ ಯೂಶಲಿ ಏನಾಗಿರುತ್ತೆ, ಗಾಯಗಳಿಗೆ ಧೂಳು ದುಮ್ಮು ಎಲ್ಲ ಮತ್ತು ಮಣ್ಣು ಮರಳು ಮತ್ತು ಕಡ್ಡಿ ಗಿಡ್ಡಿ ಎಲ್ಲ ಕಂಟ್ಯಾಮಿನೇಷನ್ ಆಗಿರುತ್ತೆ ಉಂಡು, ಅದರಿಂದ ಏನಾಗುತ್ತೆ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಈ ಫಸ್ಟ್ ಏಡ್ ಬಾಕ್ಸನ್ನು ನಾನೇ ತಯಾರಿ ಮಾಡಿ ಎಲ್ಲ ಸ್ಕೂಲುಗಳಿಗೂ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮತ್ತು ಜನಸಂದಣಿ ಇರ್ತಕ್ಕಂಥ ಏರಿಯಾದಲ್ಲಿ ಮತ್ತು ಬಸ್ಸುಗಳಲ್ಲಿ ಈ ಬಾಕ್ಸನ್ನು ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲರಿಗೂ ಒಬ್ಬೊಬ್ರು ಇಂಡಿವಿಜುವಲ್ ಹೇಳೋಕ್ಕಾಗಲ್ಲ ಅಂತೇಳಿ ಈ ಯೂಟ್ಯೂಬ್ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇದರ ಬಗ್ಗೆ ನಾನು ಮಾಹಿತಿ, ಇದರಲ್ಲಿ ಏನೇನು ಇರ್ತಕ್ಕಂಥದ್ದು ಮತ್ತು ಹೇಗಿರೋದು ಇದನ್ನು ಉಪಯೋಗಿಸೋಕ್ಕಂಥ ಬಗ್ಗೆ ನಿಮಗೆ ಮಾಹಿತಿ ಹಂಚ್ಕೋತಾ ಇದ್ದೀನಿ. ಇದರಲ್ಲಿ ಏನೇನು ಇರ್ತವೆ ಅಂತಂದರೆ ಸ್ನೇಹಿತರೆ, ಒಂದು ನಾರ್ಮಲ್ ಸಲೈನ್, ಇದು ಬಹಳ ಇಂಪಾರ್ಟೆಂಟ್. ಇದೇನಂದರೆ ಫಿಸಿಯೋಲಜಿಕಲ್ ಸೊಲ್ಯೂಷನ್. ಇದರಿಂದ ತೊಳಿಬೋದು ನಮ್ಮ ಗಾಯಗಳನ್ನ. ಇದರಿಂದ ತೊಳೆದ ತಕ್ಷಣ ಆದಷ್ಟು ಗಾಯಗಳ ಮೇಲೆ ಇರ್ತಕ್ಕಂಥ ಡಸ್ಟು ಮತ್ತು ಕಸ ಕಡ್ಡಿ ಎಲ್ಲನೂ ಆಲ್ಮೋಸ್ಟ್ ವಾಶ್ ಮಾಡಿದ ತಕ್ಷಣ ಇನ್ಫೆಕ್ಷನ್ ರಿಸ್ಕ್ ಭಾಳನೇ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇದೆ, ಇದು ಹಾಕೋದ್ರಿಂದ ಈ ಧೂಳು ಎಲ್ಲನೂ ಭಾಳನೇ ಕಡಿಮೆ, ಕಂಟ್ಯಾಮಿನೇಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಇರ್ತಕ್ಕಂಥದ್ದು ಬೆಟಡಿನ್, ಇದು ನಿಮ್ಗೆ ಗೊತ್ತಿರತಕ್ಕಂಥ ಸೊಲ್ಯೂಷನ್ನು ಟಿಂಕ್ಚರ್ ಅಯೋಡಿನ್. ಇದರಿಂದ ವಾಶ್ ಮಾಡಿದ್ದು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಅಲ್ಲೇ ಎಷ್ಟೋ ಬ್ಯಾಕ್ಟೀರಿಯಾನ ಇದು ಕೊಲ್ಲುತ್ತೆ. ಸೊ ನಿಮ್ಗೆ IV ಆ್ಯಂಟಿಬಯೋಟಿಕ್ ತಗೊಳ್ಳೋ ಅವಶ್ಯಕತೆನೇ ಕಡಿಮೆ ಮಾಡುತ್ತೆ ಮತ್ತು ಡೀಪ್ ಇನ್ಫೆಕ್ಷನ್ ಆಗೋದನ್ನು ತಡೆಯುತ್ತೆ. ಮತ್ತೇನಿದೆ ನಮ್ಮ ಹತ್ರ ಅಂತಂದರೆ ಈ ಸ್ಟೆರೈಲ್ ಗಾಜ್ ಪೀಸ್ ಇದೆ. ಇದಕ್ಕೇನು ಭಾಳ ರಕ್ತಸ್ರಾವ ಆಗ್ತಕ್ಕಂಥ ಏರಿಯಾದಲ್ಲಿ ಆಯಿಂಟ್ಮೆಂಟ್ ಕೊಟ್ಟಿದ್ದೀವಿ, ಆ್ಯಂಟಿಸೆಪ್ಟಿಕ್ ಆಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ಇದು ಸೋಫ್ರಾಮೇಸಿನ್ ಅಂತೇಳಿ. ಇದರಲ್ಲಿ ಏನಾಗುತ್ತೆ, ಗಾಯಗಳಿಗೆ ಸೂಪರ್ಫಿಷಿಯಲ್ ಆಪರೇಷನ್ಸ್ಗೆ ಬರೀ ಹಚ್ಚಿದ್ರೆ ಸಾಕು, ಬಟ್ ಡೀಪ್ ಇದ್ದು ಬ್ಲೀಡಿಂಗ್ ಆಗ್ತಾ ಇದ್ರೆ ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಈ ಸ್ಟೆರೈಲ್ ಅಂತ ಗಾಜ್ ಇರುತ್ತೆ. ಇದು ಸ್ಟೆರೈಲ್ ಮೀನ್ಸ್ ಇದು ಬ್ಯಾಕ್ಟೀರಿಯಾ ಫ್ರೀ. ಈ ಗಾಜನ್ನ ಏನು ಮಾಡ್ಬೋದು, ಈ ಗಾಜನ್ನ ಓಪನ್ ಮಾಡಿಬಿಟ್ಟು ಈ ಥರ ಇರುತ್ತೆ ಪಾಕೆಟ್ನ. ಈ ಗಾಜನ್ನ ಓಪನ್ ಮಾಡಿಬಿಟ್ಟು ನೀವು ಸ್ಟೆರೈಲ್ ಸೆಪ್ಟಿಕ್ಕಿಂದ ಆ ಗಾಯದ ಮೇಲೆ ಇಟ್ಬಿಟ್ಟು ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಈ ಬ್ಯಾಂಡೇಜಿಂದ ರ್ಯಾಪ್ ಮಾಡ್ಬೋದು ಆ ಏರಿಯಾಗೆ. ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಸೊ ಏನಾಗುತ್ತೆ, ಈ ಒಂದು ಬ್ಲೀಡಿಂಗು ನಿಲ್ಲುತ್ತೆ. ಈ ಥರ ಬ್ಯಾಂಡೇಜ್ ಸುತ್ತಬಹುದು. ಇದು ಒಂದು ಇದಾದರೆ, ಗಾಯಗಳಿದ್ದಾಗ ಮಾತ್ರ ಈ ಥರ ಮಾಡಿ. ಮತ್ತು ಗಾಯಗಳಿಲ್ಲ, ಬರೀ ಮೂಗ್ಪೆಟ್ಟಾಗಿದೆ ಅಂತ ಹೇಳಿಬಿಟ್ರೆ ನಾವು ಇವನ್ ಐಸ್ ಪ್ಯಾಕ್ ಕೊಟ್ಟಿದ್ದೀವಿ. ಏನು ಅಲ್ಲಿ ಊತಕ್ಕೆ ಡೈರೆಕ್ಟ್ ಐಸ್ ಪ್ಯಾಕ್ ಅಪ್ಲೈ ಮಾಡೋದು, ಒಂದು 10 to 15 ಸೆಕೆಂಡ್ಸು ಅಪ್ಲೈ ಮಾಡೋದು, 10 ಸೆಕೆಂಡ್ಸ್ ಬ್ರೇಕ್ ಕೊಡೋದು. ಆ ಥರ 2 ರಿಂದ 3 ನಿಮಿಷ ಎವ್ರಿ ಹಾಫ್ ಆನ್ ಅವರ್ ಕೊಡ್ತಾ ಇತ್ತು ಅಂದರೆ ಊತನೂ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಆದಷ್ಟು ಬಿಸಿನೀರು ಹಾಕೋದನ್ನು ಅವಾಯ್ಡ್ ಮಾಡಿ. ಬಿಸಿನೀರು ಹಾಕೋದ್ರಿಂದ ಇನ್ನೂ ಹೆಚ್ಚು ರಕ್ತಸ್ರಾವ ಜಾಸ್ತಿ ಆಗುತ್ತೆ, ರಕ್ತ ಜಾಸ್ತಿ ಫ್ಲೋ ಆಗಿ ಇನ್ನೂ ಊತ ಜಾಸ್ತಿ ಆಗುತ್ತೆ. ನೀವು ತಪ್ಪು ಗ್ರಹಿಕೆ ಅಂದ ತಕ್ಷಣ ಬಿಸಿನೀರು ಹಾಕ್ಬಿಡೋದು. ಬಿಸಿನೀರಲ್ಲ, ತಣ್ಣೀರು ಬಟ್ಟೆ ಇಲ್ಲ ಐಸ್ ಪ್ಯಾಕ್ ಇದ್ದರೆ ಐಸ್ ಪ್ಯಾಕ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಅದಾದಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಇವನ್ ಕ್ರೇಪ್ ಬ್ಯಾಂಡೇಜ್ ಇರುತ್ತೆ, ಆ ತಣ್ಣೀರು ಬಟ್ಟೆ ಆದಮೇಲೆ ಊತ ಕಡಿಮೆ ಆಗಬೇಕಾದ್ರೆ ಈ ಕ್ರೇಪ್ ಬ್ಯಾಂಡೇಜ್ನ ಸುತ್ತಬೇಕು. ಇದನ್ನು ಸುತ್ತೋದು. ಇನ್ನೂ ಒಂದು ಅವಶ್ಯಕತೆ ಇಂಪಾರ್ಟೆಂಟ್ ಇದ್ರ ಕೊಟ್ಟಿರೋದು ನನ್ನ ಫಸ್ಟ್ ಏಡ್ ಬಾಕ್ಸ್ ಅಂದರೆ ಈ ಥರ್ಮೋಮೀಟರ್. ಈ ಥರ್ಮೋಮೀಟರಿಂದ ನಾವೇನಾದ್ರು ಯಾರಿಗಾದ್ರು ಜ್ವರ ಬಂತು ಅಂದರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ಏನಾಗುತ್ತೆ, ನಮ್ಗೆ ಅಟ್ಲೀಸ್ಟ್ ಇವ್ರ ಡಾಕ್ಟರ್ ಹತ್ರ ಕಳಿಸ್ಬೇಕೋ ಬೇಡ ಅಂತ. ಟೆಂಪ್ರೇಚರ್ ಗೊತ್ತಾದ ತಕ್ಷಣ ಇದರಲ್ಲಿ ಏನು ಕೊಟ್ಟಿದ್ದೀನಿ, ನಾನು ಇನ್ನೊಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ದೀನಿ. ಇದೇನು ಗೊತ್ತಾ, ಈ ಟೆಂಪ್ರೇಚರ್ ಏನಾದ್ರು ಇಟ್ಟಾಗ ಈ ಥರ ಹೇಗಮ್ಮ ಇಟ್ಕೊಳ್ಳೋದು, ಇದು ಲೋ ಅಂತ ಬರುತ್ತೆ, ಆಕ್ಸಿಜನ್ ಇಟ್ಕೊಂಡು 99ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಜ್ವರ ಇದೆ ಅಂತ ಅಂದ್ಬಿಟ್ಟು, ಜ್ವರ ಇದೆ ಅಂತ ಕನ್ಫರ್ಮ್ ಮಾಡಿದ ತಕ್ಷಣ 25 ರಿಂದ 50 kg ಇರೋರಿಗೆ ಅರ್ಧ ಟ್ಯಾಬ್ಲೆಟು, 50 kg ಮೇಲಿರೋರಿಗೆ ಫುಲ್ ಟ್ಯಾಬ್ಲೆಟ್ ಕೊಡ್ಬೋದು. ಇದರಿಂದ ಎಷ್ಟೋ ಸತಿ ಟೆಂಪ್ರೇಚರ್ ಕಂಟ್ರೋಲ್ ಆದ ತಕ್ಷಣ ಇವನ್ ಫಿಟ್ಸ್ ಬರೋ ಅಂಥ ಚಾನ್ಸಸ್ ಇದ್ದೋ ಮಕ್ಳಿಗೂ ತಡೆಯುತ್ತೆ ಪ್ಯಾರಾಸಿಟಮಾಲ್ ಕೊಟ್ಟರೆ. ಸೊ ಇದು ದಯವಿಟ್ಟು ಇದು ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ದಯವಿಟ್ಟು ಕೊಡಿ. ಓಕೆ ಸ್ನೇಹಿತರೆ, ಇದು ನಾನು ಹಂಚ್ಕೊಳ್ತಕ್ಕಂಥ ಮಾಹಿತಿ. ದಯವಿಟ್ಟು ಈ ಫಸ್ಟ್ ಏಡ್ ಬಾಕ್ಸ್ನ ಎಲ್ಲರೂ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ಎಲ್ಲ ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಸಹ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಎಲ್ಲ ಕಡೆ ಕಂಪಲ್ಸರಿ ಮಾಡಲೇಬೇಕು. ಖಾಲಿ ಇಡಬೇಡಿ ಈ ಫಸ್ಟ್ ಏಡ್ ಬಾಕ್ಸ್. ಫಸ್ಟ್ ಏಡ್ ಬಾಕ್ಸ್ ಬರೆದಿರ್ತಾರಷ್ಟೇ ಖಾಲಿ ಇರುತ್ತೆ. ಸೊ ಆದಷ್ಟು ಫಸ್ಟ್ ಏಡ್ ಬಾಕ್ಸ್ನ ಎಕ್ಸ್ಪೈರ್ ಆಗಿರ್ತಕ್ಕಂಥ ಡ್ರಗ್ಸ್ ಜೊತೆಗೆ ಯಾವಾಗಲೂ ರೀಫಿಲ್ ಮಾಡಲೇಬೇಕು. ಫಸ್ಟ್ ಏಡ್ ಬಾಕ್ಸ್ ಈಸ್ ಲೈಕ್ ಎ ಲೈಫ್ ಸೇವಿಂಗ್ ಬಾಕ್ಸ್ ಫಾರ್ ಸೋ ಮೆನಿ ಪೇಷಂಟ್ಸ್. ಓಕೆ, ಥ್ಯಾಂಕ್ ಯು.